ದೇವರ ಮಕ್ಕಳಾಗುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಆಗಸ್ಟ್ 21. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 234ನೇ ಪುಟ. ಶೀರ್ಷಿಕೆ ಶಿಲುಬೆ ಮತ್ತು ಆಜ್ಞೆ. ಈ ದಿನದ ಸತ್ಯವೇದದ ವಾಕ್ಯ: ಜ್ಞಾನಿಗಳು ಈ ಸಂಗತಿಗಳನ್ನು ಗ್ರಹಿಸುವರು, ವಿವೇಕಿಗಳು ಅವುಗಳನ್ನು ತಿಳಿದುಕೊಳ್ಳುವರು. ಯೆಹೋವನ ಮಾರ್ಗಗಳು ರುಜುವಾದವುಗಳು, ಅವುಗಳಲ್ಲಿ ಸನ್ಮಾರ್ಗಿಗಳು ನಡೆಯುವರು, ದುರ್ಮಾರ್ಗಿಗಳು ಎಡವಿ ಬೀಳುವರು. ಹೋಶೇಯ 14ನೇ ಅಧ್ಯಾಯ 9ನೇ ವಚನ. ದೇವರು ಮಾನವನ ಮೇಲೆ ಇಟ್ಟಿರುವ ಮೌಲ್ಯವನ್ನು, ಪ್ರಾಮುಖ್ಯತೆಯನ್ನು ಮತ್ತು ನಮ್ಮನ್ನು ಪ್ರೀತಿಸಿದ ಆತನ ಮಹಾಪ್ರೀತಿಯ ಬಗ್ಗೆ ಶಿಲುಬೆಯು ಪರಲೋಕದ ಸಮಸ್ತಕ್ಕೂ, ಬಿದ್ದು ಹೋಗದ ಲೋಕಗಳಿಗೂ ಮತ್ತು ಬಿದ್ದು ಹೋದ ಲೋಕಕ್ಕೂ ಮಾತನಾಡುತ್ತದೆ. ದೇವರಾಜ್ಞೆಯ ಸ್ಥಿರತೆಯ ಬಗ್ಗೆ ಅದು, ಅಂದರೆ ಶಿಲುಬೆಯು ಲೋಕಕ್ಕೆ, ದೇವದೂತರಿಗೆ ಮತ್ತು ಮನುಷ್ಯರಿಗೆ ಸಾಕ್ಷಿ ಹೇಳುತ್ತದೆ. ದೇವರ ಸಿಂಹಾಸನದಂತೆ ದೇವರ ಆಜ್ಞೆಯೂ ಬದಲಿಸಲಾಗುವುದಿಲ್ಲ ಎಂಬುದನ್ನು ಕ್ರಿಸ್ತನ ಮರಣವು ನಿತ್ಯಕ್ಕೂ ಮನವರಿಕೆ ಮಾಡಬೇಕಿತ್ತು ಮತ್ತು ಅದು ನಿತ್ಯಕ್ಕೂ ಇರುವಂತಹ ವಾದದ ಸಾಕ್ಷಿಯಾಗಿರುತ್ತದೆ. ಮಾನವನ ಜಾಮೀನುದಾರನಾದ, ಅಂದರೆ ತನ್ನ ಸ್ವಂತ ಮಗನನ್ನೂ ಉಳಿಸಲಿಲ್ಲ ಎಂಬುದು ನಿತ್ಯಕ್ಕೂ ಇರುವ ವಾದವಾಗಿದೆ. ಅದು ದೇವರಾಜ್ಞೆಯನ್ನು ಉಲ್ಲಂಘಿಸುವವನನ್ನು ದೇವರು ಕ್ಷಮಿಸುವುದಿಲ್ಲ ಎಂಬ ಸಾಕ್ಷಿಯನ್ನು ಒಳ್ಳೆಯವರು, ಪಾಪಿಗಳು ಮತ್ತು ದೇವರ ಭೂಮಂಡಲದ ಮುಂದೆ ಶಿಲುಬೆಯು ನಿತ್ಯಕ್ಕೂ ತಿಳಿಸುತ್ತದೆ. ದೇವರಾಜ್ಞೆಯ ವಿರುದ್ಧದ ಪಾಪವು ಲೆಕ್ಕಿಸಲ್ಪಡುತ್ತದೆ. ಅದು ಎಷ್ಟೇ ಸಣ್ಣ ಪಾಪವಾದರೂ ಲೆಕ್ಕಿಸಲ್ಪಡುತ್ತದೆ. ಮತ್ತು ನೀತಿಯ ಖಡ್ಗವು ಮೇಲೆತ್ತಲ್ಪಟ್ಟಾಗ ನೀತಿವಂತನಾಗಿದ್ದರೂ ಕಷ್ಟವನ್ನನುಭವಿಸಿದವನಿಗೆ ಮಾಡಿದ ಹಾಗೆ ಪಶ್ಚಾತ್ತಾಪ ಪಡದ ಅಪರಾಧಿಗಳಿಗೆ ಆ ಖಡ್ಗವು ಕೆಲಸ ಮಾಡುತ್ತದೆ. ಆರೋಪಕ್ಕೆ ಒಳಗಾದ ಕ್ರಿಸ್ತನ ನೀತಿವಂತಿಕೆಯ ಮೂಲಕ ಪಾಪಿಯು ತಾನು ಕ್ಷಮಿಸಲ್ಪಟ್ಟಿದ್ದೇನೆ ಎಂದು ಭಾವಿಸಬಹುದು. ಆಜ್ಞೆಯು ಇನ್ನು ಮುಂದೆ ತನ್ನನ್ನು ಖಂಡಿಸುವುದಿಲ್ಲ ಎಂದು ಭಾವಿಸಬಹುದು. ಯಾಕೆಂದರೆ ಅವನು, ಅಂದರೆ ಆ ಮನುಷ್ಯನು, ಅದರ ಎಲ್ಲ ಬೋಧನೆ ಆಜ್ಞೆಗಳಿಗೆ ಹೊಂದಿಕೆಯಾಗಿ ಕೆಲಸ ಮಾಡುತ್ತಾನೆ. ನಂಬದವನಿಗೆ ಮತ್ತು ಪಾಪಪೂರ್ಣನಿಗೆ ಆಗುವ ಶಿಕ್ಷೆಯನ್ನು ಆತನು ಯೋಚಿಸಿದಾಗ ಮತ್ತು ಓದಿದಾಗ ಅವನು ನಿರಪರಾಧಿ ಎಂದು ಪರಿಗಣಿಸುವುದು ಅವನಿಗೆ ದೊರೆತ ಅನುಗ್ರಹವಾಗಿರುತ್ತದೆ. ನಂಬಿಕೆಯಿಂದಲೇ ಕ್ರಿಸ್ತನ ನೀತಿವಂತಿಕೆಯನ್ನು ಅವನು ದೃಢವಾಗಿ ಹಿಡಿದುಕೊಳ್ಳುತ್ತಾನೆ. ತನ್ನನ್ನು ತಾನು ಪಾಪಿ ಎಂದು, ದೇವರ ಪರಿಶುದ್ಧವಾದ ಆಜ್ಞೆಗಳನ್ನು ಉಲ್ಲಂಘಿಸುವವನು ಎಂದು ಅರ್ಥ ಮಾಡಿಕೊಂಡು ಅವನು ಕ್ರಿಸ್ತನ ಪರಿಪೂರ್ಣ ವಿಧೇಯತೆಯನ್ನು, ಲೋಕದ ಪಾಪಗಳಿಗಾಗಿ ಕಲ್ವಾರಿಯಲ್ಲಿ ಆತನ ಮರಣವನ್ನೂ ಆತನು ಏಕಚಿತ್ತದಿಂದ ನೋಡುತ್ತಾನೆ ಮತ್ತು ಕ್ರಿಸ್ತನ ಅರ್ಹತೆ ತ್ಯಾಗದ ಮೇಲಿನ ನಂಬಿಕೆಯಿಂದ ನೀತಿವಂತಿಕೆ ಎಂಬ ಭರವಸೆಯು ಅವನಿಗೆ ದೃಢವಾಗಿರುತ್ತದೆ. ದೇವರ ಮಗನು ತನ್ನ ಪರವಾಗಿ ಆಜ್ಞೆಯನ್ನು ಪಾಲಿಸಿದ್ದಾನೆ ಎಂದು ಅವನು ಅರಿತುಕೊಳ್ಳುತ್ತಾನೆ ಮತ್ತು ಅಪರಾಧದ ಶಿಕ್ಷೆಯು ನಂಬುವ ಪಾಪಿಯ ಮೇಲೆ ಬೀಳುವುದಿಲ್ಲ ಎಂದು ಅವನು ಅರ್ಥ ಮಾಡಿಕೊಳ್ಳುತ್ತಾನೆ. ನಂಬುವ ಪಾಪಿಗೆ ದೇವರಾಜ್ಞೆಯ ಬೇಡಿಕೆಗಳನ್ನು ಈಡೇರಿಸುವ ನೀತಿವಂತಿಕೆಯನ್ನು ಕ್ರಿಸ್ತನ ವಿಧೇಯತೆಯು ತೊಡಿಸುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.